ಈಗ ವಿದ್ಯಾರ್ಥಿಗಳೇ, ಇದು ಒಂದು ಸೈಕಲದ ಬೆಲೆಯಲ್ಲಿ 20% ಇಳಿಕೆ ಅಂತಂದ್ರೆ ಬೆಲೆ ಎಷ್ಟದ? ಕೊಂಡ ಬೆಲೆ, ಮೂಲ ಬೆಲೆ ಎಷ್ಟದ? 100. ಇಳಿಕೆ ಆಗ್ಯದ. ಇಳಿಕೆಯಾದದ್ದು ಬೆಲೆ. ಇಳಿಕೆ ಅಂದ್ರೆ ಕಡಿಮೆ ಆಗಿದ್ದರಿಂದ ಅದರ ಬೇಡಿಕೆಯಲ್ಲಿ 20% ಏರಿಕೆ ಆಯಿತು. ಇದರಿಂದ ಅಂಗಡಿಯ ಮಾರಾಟದ ಮೇಲೆ ಬೀರುವ ಪರಿಣಾಮವೇನು ಅಂತ ಕೇಳ್ತಾನೆ. ಮೊದಲು ನೀವೇನು ಮಾಡಬೇಕು, ಸೈಕಲದ ಕೊಂಡ ಬೆಲೆ ಅಂದರೆ ಅಸಲು ಬೆಲೆ ಅಂತಾರೆ, ಮೂಲ ಬೆಲೆ ಎದರದು? ಸೈಕಲದ ಬೆಲೆ ಮೂಲ ಬೆಲೆ 100 ಅದ. 100 ಯಾಕಂದ್ರೆ ಶೇಕಡ ಅಂತ ಇದ್ದಾಗ ನೀವು 100 ಆಗಿರಲಿ ಆಯ್ತಾ. ಈಗಂತೂ ಇದು ಮೂಲ ಬೆಲೆ 100 ಅದ. ಇಳಿಕೆ ಬರಬರಿ 20% ಬರೋಬ್ಬರಿ ಎಷ್ಟಾಯ್ತು? 100 ಮೈನಸ್ 20 ಬರೋಬ್ಬರಿ ಎಷ್ಟಾಯ್ತು? 80 ಆಯ್ತು. ಅದೇ ಬೆಲೆ ಏನಾಗಿಬಿಡ್ತು? ಮುಂದೆ 20 ಏರಿಕೆ ಆಯ್ತು. ನೋಡೋಣ, 100ಕ್ಕೆ 20 ಏರಿಕೆ ಅಂದ್ರೆ ಎಷ್ಟು ಹಚ್ಕೋತೀರಿ? 120 ಹಚ್ಕೋರಿ. ಇದು ಏರಿಕೆಯಾದ ಬೆಲೆ 120 ಏನಿದು? ಮಾರಾಟದ ಬೆಲೆ, ಏರಿಕೆಯ ಬೆಲೆ ಎಷ್ಟಾಯ್ತು? 100 ಇದ್ದದ್ದು 20 ಏರಿಯದ ಅಂದ್ರೆ ಎಷ್ಟು ಹಚ್ಕೋತೀರಿ? 100ಕ್ಕೆ 120 ಆಯ್ತು. 80ಕ್ಕೆ ಎಷ್ಟಾಯ್ತು? 80ಕ್ಕೆ ಬರೋಬ್ಬರಿ ಎಷ್ಟು? 80 ಗುಂಡ್ಲೆ 120, 80 ಗುಂಡ್ಲೆ 120 ಡಿವೈಡೆಡ್ ಬೈ 100. 100ಕ್ಕೆ 120 ಆಯ್ತು. 80ಕ್ಕೆ ಎಷ್ಟಾಗ್ತದೆ? ಈ 0 ಈ 0 ಈ 0 ಈ 12 ಎಂಟ್ಲೆ 90. ಮೂಲ ಬೆಲೆಕ್ಕೆ ಮತ್ತು ಆ 96ಕ್ಕೆ ವ್ಯತ್ಯಾಸ ಅಂದ್ರೆ ಇಳಿಕೆ. ಮೂಲ ಎಷ್ಟದ? 100 ಅದ. ಆಮೇಲೆ ಇಳಿಕೆಯಾದ ಬೆಲೆ ಎಷ್ಟದ? ಮೂಲ ಬೆಲೆ ಎಷ್ಟದ? ಅದನ್ನು ತಿಳ್ಕೊಂಡು ನೀವು ಅಸಲು ಬೆಲೆ ಅಂದಂಗಿದೆ. ಅಸಲು ಬೆಲೆ ಎಷ್ಟಾಗಿ ಅಂತ ತಿಳ್ಕೊಂಡ್ರಿ ನೀವು 100 ಅಂತ ತಿಳ್ಕೊಂಡ್ರಿ. ಇದು ಇಳಿಕೆಯಾದ ಬೆಲೆ ಬರೋಬರಿ. ಅದ್ರ ಏಷ್ಯನ್ ಅಂದ್ರೂ ಏನಾಯ್ತು? 96 ಆಯ್ತು. ಯಾಕಂದ್ರೆ ಅದು 100ಕ್ಕೆ 20 ಅಲ್ಲದ. ಇದು 80ಕ್ಕೆ 20 ಮಾಡ್ಕೋಬೇಕಾದ್ರೆ ಹೆಂಗಾಗ್ತದೆ? 100ಕ್ಕೆ 120 ಆಗ್ತದ. 80ಕ್ಕೆ 96 ಅಂದ್ರೆ ಮೂಲ ವ್ಯವಹಾರದಲ್ಲಿ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 100 ಒಳಗೆ ನೀವು 96 ಕಳೆದ್ರಿ ಅಂತಂದ್ರೆ ಏನಾಯ್ತು? 4 ಇಳಿಕೆ ಶೇಕಡೇನು ಇಳಿಕೆಯಾದದ್ದು. ಇಳಿಕೆ ಬರೋಬ್ಬರಿ ಶೇಕಡ 4. ಉತ್ತರ ಸಂಖ್ಯೆಯಲ್ಲಿ ನೋಡ್ರಿ, ಇಳಿಕೆನೇ ಬರ್ಕೋಬೇಕಾ? ಇದನ್ನ ನೆನ್ಪಿಟ್ಕೋರಿ. ಏರಿಕೆ ಅಲ್ಲ, ಇದು ಇಳಿಕೆ ಅಂತೇ ಬರ್ಕೋರಿ. ಇಳಿಕೆ ಉತ್ತರ ಸಂಖ್ಯೆ, ಶೇಕಡ 4 ಏರಿಕೆ, ಇಳಿಕೆ 4 ಅಂದ್ರೆ ಉತ್ತರ ಸಂಖ್ಯೆ ಎ. ನೋಡ್ರಿ, ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ಬೇಕು. ಇಂಥ ಗಣಿತಗಳನ್ನ ನೋಡ್ಬೇಕು, ಸರಿಯಾಗಿ ನೋಡ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಲೆಕ್ಕ ತಿಳ್ಕೊಳ್ಳೋ ಸಾಮರ್ಥ್ಯ ಇರ್ಬೇಕು. ಮೊದಲು ನೋಡ್ರಿ, ಏನೇ ವ್ಯತ್ಯಾಸ ಆಯ್ತು ಬೆಲೆಯಲ್ಲಿ ಅದನ್ನು ನೀವು ತಿಳ್ಕೋಬೇಕು. ತಿಳಿತಲ್ಲ? ಇನ್ನೊಂದ್ಸಲ ತಿಳಿಸ. ಸೈಕಲದ ಬೆಲೆ 100 ಅಂತ ತಿಳ್ಕೊಂಡ್ರಿ. ಅದು ಇಳಿಕೆ ಆಗ್ಯದ. ಅದನ್ನು 20% ಕಡಿಮೆ ಆಗ್ಯದ ಅಂದ್ರೆ ಎಷ್ಟಾಯ್ತು? ಮಾರಾಟದ ಬೆಲೆ 80 ಆಯ್ತು. ಅದೇ ಬೆಲೆನೇ ಮುಂದೆ ಏನಾಗ್ತದ? 80 ಇದ್ದದ್ದು 100ಕ್ಕೆ 120 ಆಗ್ತದೆ. ಯಾಕಂದ್ರೆ 20 ಏರಿಕೆ ಅಂತ ನಾವು 100ಕ್ಕೆ 120 ಆಗ್ತದೆ. ಏರಿಕೆಯನ್ನು 120 ಕೂಡಿಸ್ಬೇಕು. 100ಕ್ಕೆ 20 ಕೂಡಿಸಿದ್ರೆ 120 ಏರಿಕೆ ಬೆಲೆ ಆಗ್ತದೆ. 80ಕ್ಕೆ ಎಷ್ಟಾಗ್ತದೆ ಅದನ್ನು ತಿಳ್ಕೋಬೇಕು ನೀವು. ಯಾಕಂದ್ರೆ ಅದು 80 ಆಗ್ಯದ. ಈಗ 20 ಇಳಿದಾಗ 80 ಆಗ್ತದೆ. 100 ಇದ್ದದ್ದು 80 ಆಗ್ಯದ. ಈಗ ಅದನ್ನು 20 ಏರ್ಸ್ಯ ನಾವು ಶೇಕಡ. 100 ಇತ್ತಂದ್ರೆ 100ಕ್ಕೆ 120 ಆಗ್ತದೆ. 80ಕ್ಕೆ ಎಷ್ಟಾಗ್ತದೆ ನೋಡ್ರಿ? 96. ಅಂದ್ರೆ ಅಸಲು ಬೆಲೆ ಎಷ್ಟದ? 100 ಅದ. ಇಳಿಕೆಯಾದ ಬೆಲೆ 96 ಅದ. 100ರಾಗ 96 ಕಳೆದ್ರೆ ಏನಾಯ್ತು? ಶೇಕಡ 4 ಇಳಿಕೆ ಆಗ್ತದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನಷ್ಟೇ 1-2 ಸಲ ನೀವು ರಿಪೀಟ್ ನೋಡಿಬಿಟ್ರೆ ಈ ಗಣಿತ ಬಂದ್ಬಿಡ್ತಾವೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಲೆಕ್ಕ ತಿಳಿತಿರ್ತಾವ. ಇದೇನಿದು ಅಸಲು ಬೆಲೆ? ಅದು ಇದ್ದು ಮೂಲ ಬೆಲೆ ಇದೊಂದು 86 ಈ ಗಣಿತ ಬಂದು 86 ಅದ ನೋಡಿ. ಇದೊಂದು ಗಣಿತ ಎಷ್ಟಿದು? 100.
ಅಸಲು ಬೆಲೆ ಅಸಲು ಬೆಲೆ 100 ಆಗಿರಲಿ. ನೋಡಿ, ಶೇಕಡಾ ಬಂದ 100 ಹಚ್ಕೋಬೇಕ. ಯಾಕಂದ್ರೆ 80ಕ್ಕೆ 96 ಆಗ್ಯದ, ಅದು 100 ಇತ್ತು ಮೊದಲ, ಅದ್ರ ಮೂಲ ಬೆಲೆ 100 ಇತ್ತು. 20 ಇಳಿಕೆ ಆಗ್ಯದಂದ್ರೆ 80 ಆಯ್ತು. 80ಕ್ಕೆ ಮತ್ತೆ ಏನು ಮಾಡ್ತಾನೆ, ಮತ್ತೆ 100ಕ್ಕೆ 20 ಹೆಚ್ಚಾಗ್ತದೆ. 80ಕ್ಕೆ 20 ಹೆಚ್ಚಾಗಿಲ್ಲ, ಅದು 100ಕ್ಕೆ 20 ಹೆಚ್ಚಂದ್ರೆ 120 ಆಯ್ತು. 100ಕ್ಕೆ 120 ಆದ್ರೆ 80ಕ್ಕೆ ಎಷ್ಟು, 96. ಮೂಲ ಎಷ್ಟಿತ್ತು, 100 ಇತ್ತು, ಈಗ 96 ಆಯ್ತು. ಹೆಚ್ಚು ಮಾಡ್ಯಾನಂದ್ರೆ ಬೆಲೆ 80ಕ್ಕದ, ಅದು 100ಕ್ಕಿದ್ರೆ ಇದಕ್ಕಿಂತಲೂ ಹೆಚ್ಚಾಗ್ತೈತಿ. 80ಕ್ಕೆ 96, ಹಂಗಾರೆ 100 ಇದ್ದದ್ದು 96 ಅಂದ್ರೆ 4 ಇಳಿಕೆ ಆಯ್ತು. ಚೆನ್ನಾಗಿ ತಿಳ್ಕೊರಿ ಗಣಿತ. ಉತ್ತರ ಚೆಕ್ ಮಾಡಿದೆ ಅಂದ್ರೆ ನಮಗೆ ಹೇಳ್ರಿ, ನೀವು ಇನ್ನೊಂದ್ಸಲ ರಿಪೀಟ್ ನೋಡ್ರಿ.